ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಮಾತಾಡಿದ್ದಾರೆ, ಭಾಳ ಒಳ್ಳೆಯ ಮಾತು, ಒಳ್ಳೆ ಬುದ್ಧಿವಂತ, ಯಂಗ್ ಆ್ಯಂಡ್ ಎನರ್ಜೆಟಿಕ್, BJPಯ ಒಳ್ಳೆಯ ವಕ್ತಾರರು ಹೌದು, ಒಳ್ಳೆಯ ಅಭ್ಯಾಸನೂ ಮಾಡ್ತಾ ಇರ್ತಾರೆ. ಹೀಗಾಗಿ ಅವ್ರ ಮಾತಿಗೆ ಒಂದಿಷ್ಟು ಬೆಲೆ ಇದ್ದೇ ಇರ್ತದೆ. ಒಬ್ಬ ಯುವ ನಾಯಕರಲ್ಲೇ ನಮ್ಮ ತೇಜಸ್ವಿ ಸೂರ್ಯ ಅವರು ಒಬ್ಬರು ಅಂತ ನಾವು ಪರಿಗಣಿಸ್ಬೋದೇನೋ. ಆ ರೀತಿಯಾಗಿದೆ ಅಂತ ಹುಡುಗರು ನುಗಿದ್ರು, ಯುವಕರು ನುಗಿದ್ರು ಒಬ್ಬ ನಾಯಕರಾಗಿ ಬೆಳೀತಿರುವಂಥ ಯುವ ನಾಯಕರು. ಅದೇನಿರಲಿ, ಆ ಒಬ್ಬ ತೇಜಸ್ವಿ ಸೂರ್ಯ ಅವರು ಒಂದಿಷ್ಟು ಮಾತಾಡಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು. ಆದರೆ ಹಿನ್ನೆಲೆ ಮುಂಡಿಲ್ಲ ಏನಂದ್ರೆ, ಕಳೆದ 2.5 ವರ್ಷಗಳಲ್ಲಿ ಜನರ ತೆರಿಗೆ ಹಣವನ್ನು ಯಾವ ರೀತಿ ಖರ್ಚು ಮಾಡಲಾಗಿದೆ. ಕಳೆದ 2.5 ವರ್ಷ ಆಯಿತು ಆಡಳಿತ ಮಾಡಲಿಕ್ಕೆ ಬಂದ. ನಾಳೆ ನವಂಬರಕ್ಕೆ ಯಾವ ರೀತಿಯಾಗಿ ಖರ್ಚು ಮಾಡಿದ್ರಿ ಇವರು 2.5 ವರ್ಷದ ದುಡ್ಡನ್ನು? ಅದು ಜನರ ತೆರಿಗೆ ದುಡ್ಡು, ಸರಿಯಾದ ಮಾತದು. ಯಾಕಂದರೆ ಇವತ್ತು ಯಾವುದೇ ಸರ್ಕಾರ ಇರಲಿ ತನ್ನ ಮನೆ ದುಡ್ಡನ್ನು ಹಾಕುವುದಿಲ್ಲ. ಅದು ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಿ ಇರ್ಬೋದು, ಯಾರೇ ಇರ್ಬೋದು, ಆಡಳಿತ ಮಾಡೋರು ನಮ್ಮ ತೆರಿಗೆಯಿಂದ ಅವರು ಸರ್ಕಾರಗಳನ್ನು ಅಥವಾ ಅಡ್ಮಿನಿಸ್ಟ್ರೇಷನ್ ನಡೆಸ್ತಿರ್ತಾರೆ. ಅದು ಗೊತ್ತಿರೋ ವಿಷಯ. ಅದನ್ನು ಈಗ 2.5 ವರ್ಷದಿಂದ ಇವ್ರು ಏನು ಮಾಡಲಿಕ್ಕಿದ್ದಾರಲ್ಲ, ಖರ್ಚು ವೆಚ್ಚಗಳನ್ನು ಜೊತೆಗೆ ನೀರು ಮಾಡಲಿಕ್ಕಿದ್ದಾರೆ, ಅವ್ರದ್ದೆಲ್ಲ ಲೆಕ್ಕಪತ್ರ ಬೇಕಾಗಿದೆ ಎಂಬ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂಬರುವ ಅಧಿವೇಶನದಲ್ಲಿ ಶ್ವೇತಪತ್ರ ಹೊರಡಿಸಬೇಕಿದೆ. ಈ ಮಾಹಿತಿ ತೆಗೆದುಕೊಳ್ಳೋದು ಕನ್ನಡಿಗರ ಹಕ್ಕು. ಏನಂತಪ್ಪ ಆ್ಯಕ್ಚುಲಿ ಏನು ಖರ್ಚು ಮಾಡಿದ್ರು ಇವರು? ಈ ಜನರ ಫಂಡ್, ಜನರ ತೆರಿಗೆ, ಜನರ ಟ್ಯಾರಿಫ್, ಇವರು ಏನು ಖರ್ಚು ಮಾಡಿದರು, ಹೆಂಗೆ ಖರ್ಚು ಮಾಡಿದರು, ಯಾಕೆ ಖರ್ಚು ಮಾಡಿದರು? ಇದು ಕೇಳೋ ಹಕ್ಕು ಎಲ್ಲರದು. ಕನ್ನಡಿಗರ ಕರ್ತವ್ಯ. ಹೌದು, ಕರುನಾಡಿನ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸಿ ತಿಳಿಸ್ರಿ. ಇದೆಲ್ಲ 2 ಮಾತಿಲ್ಲ. ಭಾಳ ಒಳ್ಳೆಯ ಮಾತಾಡಿದರೆ. ಹೌದು, ಗ್ಯಾರಂಟಿ ಆಗಿ ಅಲ್ಲೇ ಇಲ್ಲೇನು ದುಡ್ಡು ಕೂಡ ಹಾಕಿದ್ದಾರೆ, ಮುಂದೆ SC ST ಫಂಡ್ಗಳ ಸಹಿತ ಬಳಸಿದ್ದಾರೆ ಅನ್ನುವಂಥ ಅನೇಕ ಆರೋಪಗಳು ಇವ್ರ ಮೇಲೆ ಇದ್ದಾವೆ. ಅದಕ್ಕಾಗಿ ಅದು ಎಲ್ಲೆಲ್ಲಿ ತೊಗೊಂಡ್ರಿ, ಏನು ಮಾಡಿದ್ರಿ, ಎಷ್ಟು ದುಡ್ಡು ಹಾಕಿದ್ರಿ, ಎಷ್ಟು ಬಂತು, ಎಷ್ಟು ಹೋದು, ಯಾವ ಟ್ಯಾಕ್ಸ್ ಎಷ್ಟು ವಸೂಲು ಮಾಡಿದಿರಿ, ಅದರಲ್ಲಿ ಸ್ಟೇಟಿಗೆ ಸಂಬಂಧಿಸಿದ ಟ್ಯಾಕ್ಸ್ಗಳು ಯಾವ್ಯಾವು, ಅವುಗಳನ್ನ ಎಷ್ಟು ಕಲೆಕ್ಷನ್ ಮಾಡಿದಿರಿ, ಮತ್ತು ಸೆಂಟ್ರಲ್ ಇದ್ದಿದ್ದು ತಮ್ಮ ಪಾಲಿನ ದುಡ್ಡು ಎಷ್ಟು ಕಳಿಸಿದ, ಆ ದುಡ್ಡು ಎಷ್ಟು ಪಡೆದ್ರಿ, ಅದನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡ್ರಿ, ಎದಕ್ಕೆ ಹೂಡಿದ್ರಿ, ಹೆಂಗೆ ಹೂಡಿದ್ರಿ, ಮತ್ತು ಅದರಲ್ಲಿ ಎಷ್ಟು ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡಿದ್ರಿ, ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡಿದ್ರಿ, ಡೆವಲಪ್ಮೆಂಟ್ ಹೆಸರಲ್ಲೇ ಈ ಕಮಿಷನ್ ರೀತಿಯಲ್ಲೇ ಈ ರೋಡ್ಗಳನ್ನ ಮಾಡುವಲ್ಲೇ, ಮತ್ತೊಂದು ಮಾಡುವಲ್ಲೇ, PW ಮೂಲಕ ಇರ್ಬೋದು, ಮತ್ತೊಂದು ಆಗಿರ್ಬೋದು, ಇಲಾಖೆಗಳ ಮೂಲಕ ಖರ್ಚು ಮಾಡಿದ ಎಲ್ಲ ವಿಷಯಗಳನ್ನ ನೀವು ಶ್ವೇತಪತ್ರ ಮೂಲಕ ತಿಳಿಸ್ರಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಇದು ಕನ್ನಡಿಗರ ಹಕ್ಕು. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ, ಭಾರತೀಯರ ಹಕ್ಕು ಇಲ್ಲದ. ಇದೇ ಒಂದು ಮಾತನ್ನು ನಾವು ಕೇಂದ್ರದ ಸರ್ಕಾರಕ್ಕೂ ಕೇಳಬೇಕಾಗಿದೆ, ಮೋದಿ ಅವರು ಕೇಳಬೇಕಾಗಿದೆ. ಇದನ್ನು ನೀವು ಶ್ವೇತಪತ್ರ ಕಳೆದ 11 ವರ್ಷಗಳಿಂದ ಏನೇನು ನೀವು ಘೋಷಣೆಗಳನ್ನು ಮಾಡಿದಿರಿ, ಏನೇನು ಯೋಜನೆಗಳನ್ನು ಮಾಡಿದಿರಿ, ಆರಂಭದ ಇಲ್ಲಿವರೆಗೆ ಮಾಡಿದ ಘೋಷಣೆ ಖರ್ಚು ಎಷ್ಟಾಯಿತು, ಅದರಲ್ಲೂ ಮುಖ್ಯವಾಗಿ ಡೆವಲಪ್ಮೆಂಟಲ್ ಪರ್ಪಸ್ ಏನು ಖರ್ಚು ಮಾಡ್ತಾನಂತ ಹೇಳಿದ್ರಿ, ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಗಂಗಾ ಸ್ವಚ್ಛ ಆಗೋದಾಗಿರ್ಬೋದು, ಇನ್ನುಳಿದ ಅನೇಕ ನೀರಿನ ಸಪ್ಲೈ ಮಾಡಿದ್ದಾಗಿರ್ಬೋದು, ಪ್ರತಿ ಮನೆಗೂ ನೀರು ಅಂತೇಳಿ, ಪ್ರತಿಯೊಬ್ಬರಿಗೂ ಮಲಗೋದಕ್ಕೆ ಇರೋದಕ್ಕೆ ಒಂದು ಸೂರು ಅಂತೇಳಿ, ಅಥವಾ ರೈತಿಗೆ ಎಷ್ಟು ಖರ್ಚು ಮಾಡಿದಿರಿ, ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದಿರಿ, ಅದೇ ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡಿದಿರಿ. ಅಂದ್ರೆ ವರ್ಷಕ್ಕೆ ನೀವು ಸಾಕಷ್ಟು ಟ್ಯಾಕ್ಸ್ ತೊಗೊಳ್ತೀರಿ ಪ್ರತಿ ನಮ್ಮ ಭಾರತೀಯನಿಂದ. ನಮ್ಮ ಮೋದಿ ಅವರಾಗಿರ್ಬೋದು, ಮೋದಿ ಸರ್ಕಾರ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಅವರು ಸಹಿತ ಇವತ್ತು ಎಲ್ಲಿ ಖರ್ಚು ಮಾಡಿದ್ರು, ಏನು ಖರ್ಚು ಮಾಡಿದ್ರು, ಎಂತ ಖರ್ಚು ಮಾಡಿದ್ರು, ಎಲ್ಲಿ ಹೋಯ್ತು, ಎಲ್ಲಿ ಬಂತು, ಎಷ್ಟಾಯ್ತು, ಮತ್ತು ಅವ್ರ ಪ್ರಸಾರಕ್ಕೆ ಅವ್ರದ್ದು ಆಯಿತು, ಸಿದ್ದರಾಮಯ್ಯ ಇರೋದು ಅದು ಎಷ್ಟು ಖರ್ಚು ಮಾಡಿದ್ರಿ, ಯಾರು ದುಡ್ಡು ಅದು ಎಲ್ಲಿ ತೊಗೊಂಡು ಹಾಕಿದ್ರಿ ನೀವು, ಇವುಗಳನ್ನ ಇಬ್ಬರೂ ಕೊಡಬೇಕಾಗಿ ಸಿದ್ದರಾಮಯ್ಯನವರು ಮತ್ತು ಮೋದಿಯವರು. ತಪ್ಪ ಅವ್ರು ಕೇಳೋದು. ಅವರು ಶ್ವೇತಪತ್ರ ಹೊರಡಿಸಲೇಬೇಕೀಗ. 11 ವರ್ಷದ್ದೆಲ್ಲ ಶ್ವೇತಪತ್ರ ಹೊರಡಿಸ್ಬೇಕು ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದರೆ ಒಬ್ಬ ವ್ಯಕ್ತಿಗೆ ತನ್ನ ಕರ್ತವ್ಯ ಹೇಗೆ ನೆನಪದನೋ, ಇನ್ನೊಬ್ರಿಗೆ ಕೇಳುವಂಥ ಹಕ್ಕು ಹೆಂಗದನೋ, ಹಂಗೆ ಅವ್ರಿಗೂ ಇವ್ರಿಗೆ ಕೇಳುವಂಥ ಹಕ್ಕದ. ಮತ್ತು ಅದೇ ಕಾಲಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮಿಂದ ತೊಗೊಂಡು ಫಂಡ್ ಎಷ್ಟು ಕರ್ನಾಟಕದಿಂದ ಮರಳಿ ಕೊಟ್ಟಿದ್ದೆಷ್ಟು. ಇವತ್ತು ಹೇಳ್ತಿರುವಂಥ ಸಿದ್ದರಾಮಯ್ಯವರು ಇಲ್ಲಪ್ಪ ಫಂಡ ಕೊಡಿದ್ರೆ ಇವರು ಮೋಸ ಮಾಡ್ತಾಯಿದ್ದಾರೆ, GST ಕೊಡ್ತಾ ಇಲ್ಲ, ಹಾಗೆ ಹೀಗೆ ಆರೋಪ ಮಾಡ್ತಾಯಿದ್ದಾರೆ. ಅವು ಖರೇನಾ ಸುಳ್ಳ
ಎಷ್ಟು ಕೊಟ್ಟರು ಕರ್ನಾಟಕಕ್ಕೆ ಇವರು ಇಲ್ಲಿವರೆಗೆ ಅದೆಲ್ಲವೂ ಶ್ವೇತಪತ್ರ ಮೂಲಕ ಕರ್ನಾಟಕ ಒಂದಲ್ಲ ಅವಳು ಸ್ಟೇಟ್ಗಳಿಗೂ ಸಹಿತ ಏನು ಕೊಟ್ಟರು ಅನ್ನೋದನ್ನು ಇವತ್ತು ಕೇಂದ್ರ ಸರ್ಕಾರದ ಮೋದಿಯವರು ಸಹಿತ ಸಲ್ಲಿಸ್ಬೇಕಾಗಿತ್ತು, ಕೊಡಬೇಕಾಗಿತ್ತು ಜನರಿಗೆ. ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯನೂ ಹೌದು, ಅದು ಕೆಲಸನೂ ಹೌದು, ಮಾಡಬೇಕಾಗಿತ್ತು, ಪ್ರತಿಯೊಬ್ಬರು ಕೇಳಬೇಕಾಗಿತ್ತು. ಹೌದು, ನಮ್ಮ ಟ್ಯಾಕ್ಸ್ ನೋಡಿದ್ರೆ ಇಷ್ಟ ನೀವು ಪ್ರತಿ ವರ್ಷ ಒಂದು 50 ಲಕ್ಷ ಎಡಬಲ 50 ಲಕ್ಷ ಕೋಟಿ ಎಡಬಲ ದುಡ್ಡು ತೊಗೊಳ್ತೀರಿ ನೀವು, ಅದು ಎಲ್ಲಿ ಖರ್ಚಾಕಿದ್ರಿ ನೀವು ಆಯೋಗದಾಗ ಹೇಳಿರ್ತೀರಿ, ಅದು ಕ್ಲಿಯರ್ ಕಟ್ಟಾಗಿ ನೀವು ಇದ್ದಂಥವ್ರು ಈಗ ಶ್ವೇತಪತ್ರದ ಮೂಲಕ ನಮಗೆ ತಿಳಿಸ್ರಿ ಅನ್ನೋ ಮಾತನ್ನು ಇವರು ಕಾಂಗ್ರೆಸ್ಗೆ ಕೇಳೋ, ಇವ್ರಿಗೂ ಹಾಕದ ಮತ್ತು ನಮಗೂ ಹಾಕೋದು ಜನಸಾಮಾನ್ಯರು. ಹೆಂಗೆ ಸಿದ್ದರಾಮಯ್ಯನವರ ದುಡ್ಡು ಎಲ್ಲಿ ಹೋಯ್ತು ಏನು ಬಂತು ಅದು ಕೇಳೋದು ನೀವು ಹೇಳ್ಬೋದು. ಇಲ್ಲ ಗ್ಯಾರಂಟಿಗೆ ಯೂಸ್ ಮಾಡಿದರು, ಎಲ್ಲ ಮಿಸ್ಯೂಸ್ ಮಾಡಿದರು, ಅಭಿವೃದ್ಧಿ ಆಗಲಿಲ್ಲ, ಹಾಗೆ ಅದು ಸರಿ ಇಲ್ಲ ಅಂತಲ್ಲ. ಅದೇ ರೀತಿಯಲ್ಲಿ ಸೆಂಟ್ರಲ್ದಲ್ಲೇ ವಿಶೇಷವಾಗಿ ರೈತ ಒಂದು ಏನೋ 4 ತಿಂಗಳಿಗೆ ಒಂದು 2,000 ಕೊಡ್ತಾರೆ, ಅದೊಂದು ಇನ್ನೊಂದಿಷ್ಟು ಬಿಟ್ಟರೆ ಒಂದು 5 ಕಿಲೋ ಅಕ್ಕಿ ಕೊಡುವಂಥ ವಿಚಾರ ಏನು ಮಾಡಿದ್ರಿ 80 ಕೋಟಿಗೆ. ಇದನ್ನ ಬಿಟ್ಟರೆ ಮತ್ತೆ ಅದಕ್ಕೆ ಖರ್ಚು ಮಾಡಿದ್ರಿ, ಏನು ಮಾಡಿದ್ರಿ, ಎಲ್ಲಿ ಹೋಯ್ತು, ಪ್ರಚಾರಕ್ಕಾಗಿ ಎಷ್ಟು ಖರ್ಚು ಮಾಡಿದ್ರಿ, ಎಲೆಕ್ಷನ್ಗಳಲ್ಲೇ ಮತ್ತೊಂದರಗಳಲ್ಲೇ ಯಾವ ರೀತಿ ದುಡ್ಡು ಇನ್ವೆಸ್ಟ್ ಆಗ್ತದೆ ಎಲ್ಲ, ಮತ್ತು ಹೊರಗಿನ ದುಡ್ಡು ಎಷ್ಟು ಬರ್ಲಿಕ್ಕತ್ತದ, ಇನ್ವೆಸ್ಟರ್ಸು ಎಷ್ಟು ಹೋಗ್ಲಿಕ್ಕತ್ತದ, ಪ್ರತಿಯೊಬ್ಬನ ಹಕ್ಕೂ ಅದೇ ಭಾರತೀಯ ಅಂದು ಏನು ನಡೆದದಪ್ಪ ಈ ದೇಶದಲ್ಲಿ ಅಂತೇಳಿ. ಎಲ್ಲ ಡೆವಲಪ್ಮೆಂಟ್ ಆಗ್ಯದ, ಇಡೀ ದೇಶ ಡೆವಲಪ್ ಆಗ್ಯದನ ಅಂತ ಕೇಳೋ ಪ್ರಶ್ನೆ ಒಂದು ಮಾತು ಇದೆ. ಯಾಕಂದರೆ ಡೆವಲಪ್ ಆಗಿ ಇಡೀ ದೇಶಕ್ಕೆಲ್ಲ ಉದ್ಯೋಗ ಸಿಕ್ಕಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇರ್ತಿರಲಿಲ್ಲ, ಬಡತನ ಇರ್ತಿರಲಿಲ್ಲ, ಜೋಪಡಿಗಳಲ್ಲಿ ಮಲ್ಕೊಳ್ಳೋದು ಜನ ಇರ್ತಿರಲಿಲ್ಲ, ರೋಡ್ ಬದಿಯಲ್ಲಿ ಮಲ್ಕೊಳ್ಳೋದು ಜನರ ಸಂಖ್ಯೆ ಕಡಿಮೆ ಆಗ್ತಾಯಿತ್ತು. ಇದೆಲ್ಲನೂ ಅನೇಕ ನಾವು ಕೇಳ್ಬೋದು ಅದನ್ನ. ಮತ್ತು ಈಗ ಗಂಗಾ ನದಿ ಸ್ವಚ್ಛ ಆಗಿ ಹೋಗಿಬಿಡ್ತಿತ್ತು, ಇನ್ನೂ ಆಗಿಲ್ಲ. ಅದೇ ಕಾಲಕ್ಕೆ ಇನ್ನೂ ಅನೇಕ ಈ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಒಂದು ಮಾದರಿ ಹಳ್ಳಿ ಒಬ್ಬ MP ಮಾಡಿಸ್ಬೇಕಂತ ಮಾಡಿದ್ರಿ, ಎಲ್ಲದವ ಮಾದರಿ ಹಳ್ಳಿಗಳು, ಎಷ್ಟಾಗಿದಾವೆ ಮಾದರಿ ಹಳ್ಳಿಗಳು. ಒಬ್ಬ MP ಕಳೆದ 11 ವರ್ಷಗಳಿಂದ 11 ಒಬ್ಬ MP 11 ಹಳ್ಳಿಗಳು ಉದ್ಧಾರ ಆಗಬೇಕಾಗಿತ್ತು, ಸಣ್ಣದಲ್ಲ. ಅವೆಲ್ಲ ರೀತಿಯ ಮುಂದುವರೆದ ಏನಪ್ಪ ಹಳ್ಳಿಗಳಾಗಬೇಕಾಗಿತ್ತು, ಇಡೀ ದೇಶದ ಹಳ್ಳಿಗಳು. ಇವೆಲ್ಲ ಯಾಕೆ ಆಗಿಲ್ಲ, ಇನ್ನೂ ಯಾಕೆ ಆಗ್ತಾಯಿಲ್ಲ? ಇದಕ್ಕೆಲ್ಲ ಇವತ್ತು ಉತ್ತರ ಕೊಡುವಂಥದ್ದು, ಇದಕ್ಕಾಗಿ ಶ್ವೇತಪತ್ರ ಹೊಡಿಸುವಂಥದ್ದು ಅದು ಅಷ್ಟೇ ಅನಿವಾರ್ಯದ. ಇವಾಗ ಸಿದ್ದರಾಮಯ್ಯ ಕೇಳುವಂಥ ನಮ್ಮ ಸೂರ್ಯ ಅವರು, ತೇಜಸ್ವಿ ಸೂರ್ಯ ಅವರು, ಮೋದಿ ಅವ್ರನ್ನ ಕೇಳಿದನ್ನು. ಯಾಕೆಂತಂದ್ರೆ ಕೇವಲ ಕನ್ನಡಿಗರ ಹಕ್ಕು ಅಂತ ಇಷ್ಟ ಅಲ್ಲ, ಭಾರತೀಯರಾದ ಪ್ರತಿಯೊಬ್ಬರ ಹಕ್ಕು ಅದ. ನೀವು ಅದನ್ನು ಕೇಳಿರಿ ಅಂದಾಗ ನೀವು ಒಬ್ಬ ನಾಯಕರಾಗಕ್ಕೆ ಸಾಧ್ಯ ಅಂತ. ನಿಮ್ಮ ದೋಷಗಳನ್ನು ಮುಚ್ಚಿಡೋದು, ಇನ್ನೊಬ್ಬ ದೋಷಗಳನ್ನ ಎತ್ತಿ ತೋರಿಸೋದು, ಇದರಲ್ಲಿ ನೀವು ಕೇಳಬಾರ್ದು ಅಂತ ಒಟ್ಟಿನಲ್ಲೇ ಅಲ್ಲ. ನಾವು ಅದನ್ನು ವಿರೋಧಿಸೋದು ಇಲ್ಲ, ಸತ್ಯದ ನೀವು ಕೇಳುವಂಥದ್ದು. ಆದರೆ ಅದೇ ಕಾಲಕ್ಕೆ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳಬೇಕಲ್ಲ, ಇದರ ಕೊಟ್ಟರೆ ಎಷ್ಟು ಮನೆಗಳು ಅದು, ಎಲ್ಲರೂ ಸೂರು ಸಿಗ್ತೇನೋ, ಬಡತನ ರೇಖೆ ಕಡಿಮೆ ಬರ್ತೇನೋ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಹೇಳ್ತೀರಿ, ಎಷ್ಟು 25 ಕೋಟಿ ನಮ್ಮಲ್ಲೇ ಬಡತನ ಜನರದ್ದು ಹೋತು ಅಂತ ಹೇಳ್ತೀರಿ, 25 ಕೋಟಿ ಜನಕ್ಕೆ ಮ್ಯಾಲೆ ಬಂದ್ರೆ ಅಂತ ಮಾತಾಡ್ತೀರಿ. ಇವೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ಲಿದ್ದಾವೆ, ಬರೀ ಮಾತಿನಲ್ಲಿ ಹೇಳ್ತೀರಿ ಎಲ್ಲನೂ. ಮತ್ತು ಯೋಜನೆಗಳಂತೆ ಸಾವಿರಾರು ಯೋಜನೆಗಳು, ಒಂದಲ್ಲ ಎರಡಲ್ಲ, ಅವೆಲ್ಲ ಏನದು ಅನ್ನುವಂಥ ಕೇಳೋಕೆ ಪ್ರತಿಯೊಬ್ಬ ಭಾರತೀಯನಿಗೂ ಅದ, ಜೊತೆಗೆ ನಮ್ಮ ತೇಜಸ್ವಿ ಸೂರ್ಯ ಅವರಿಗೂ ಅದ. ಎಲ್ಲರೂ ಕೇಳಿದವು ಅಂದಾಗ ಅವರ ಮಾತಿಗೆ ಒಂದು ಬೆಲೆ ಬರ್ತದೆ. ಇಲ್ಲಾಂದ್ರೆ ವಿರೋಧ ಪಕ್ಷದಲ್ಲಿ ಕೇಳೋದು, ತಮ್ಮ ಪಕ್ಷದಲ್ಲಿ ಕೇಳೋದು, ಹೋಗೋದು, ಮುಚ್ಕೊಂಡು ಹೋಗೋದು ತಪ್ಪು. ಯಾರೋ ಮಾಡಿದ್ರೆ ತಪ್ಪು. ಇವತ್ತು ಮೋದಿಯವರು ಮಾಡಲಿ, ಸಿದ್ದರಾಮಯ್ಯರು ಮಾಡಲಿ, ಇನ್ನೊಬ್ಬರು ಮಾಡಲಿ, ಯಾರೋ ಮಾಡಿದ್ರೆ ತಪ್ಪು. ಇನ್ನೊಬ್ಬರ ಅನ್ನೋ ಪ್ರಶ್ನೆ ಮಾಡುವಂಥ ಒಬ್ಬ ವ್ಯಕ್ತಿ ತನ್ನಂಥ ಪ್ರಶ್ನೆ ಮಾಡ್ತಾ ಉತ್ತರ ಕೊಡಬೇಕಾಗ್ತದೆ. ಆ ಉತ್ತರ ಕೊಡುವಂಥ ಕೆಲಸವನ್ನು ತೇಜಸ್ವಿ ಅವರು ಮಾಡಲಿ. ಜೊತೆಗೆ ಸೂರ್ಯ ಅವರು ಮೋದಿ ಮತ್ತು ಸಿದ್ದರಾಮಯ್ಯ ಇಬ್ಬರ ಒಂದು ಶ್ವೇತಪತ್ರ, ಅವ್ರು 11 ವರ್ಷದ್ದು, ಇವರು 2.5 ವರ್ಷದ್ದು ಕೊಡಲಿ. ಆಮೇಲೆ ಹಿಂದಿನ ಸರ್ಕಾರನೂ BJP ಇತ್ತು 2023 ಹಿಂದೆ, ಅದ್ರದ್ದು ಕೊಡಲಿ ಶ್ವೇತಪತ್ರ, ಏನು ಮಾಡಿದ್ರು, ಏನು ಡೆವಲಪ್ಮೆಂಟ್ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಎಲ್ಲರೂ ಕೇಳೋನು ಏನು ತಪ್ಪದು ಇದ್ರೊಳಗೆ, ಹೌದಿಲ್ಲ ರೀ? ಏನು ಅನಿಸ್ತದೆ ನಿಮಗೆ? ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡ ವಂದನೆಗಳು.